ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಮುಂದೆ ಇವತ್ತು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಅದೇನಂದರೆ ನಂದು ರೀಸೆಂಟ್ ದೂದ್ ಸಾಗರ್ ಟ್ರೆಕ್. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ನಂದು ಫಸ್ಟ್ ಟ್ರೆಕ್ ಆಗಿತ್ತು. ಸೊ ನೀವು ನೋಡಿ ಎಂಜಾಯ್ ಮಾಡಿ. ಮೇ ಬಿ ಏನಾದರೂ ಕಮೆಂಟ್ಸ್ ಅಥವಾ ಏನಾದರೂ ಕರೆಕ್ಷನ್ಸ್ ಮಾಡೋಕ್ಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ವಾಚ್. ಥ್ಯಾಂಕ್ ಯು. ಮುಂಜಾನೆ 4:30ಕ್ಕೆ ಮಡ್ಗಾಂವ್ ರೀಚ್ ಆಗಿ ಫ್ರೆಶ್ ಅಪ್ ಆಗಿ 6 ಗಂಟೆ ಹೊತ್ತಿಗೆ ಟಿಟಿಗೋಸ್ಕರ ರೆಡಿ ಆಗಿಬಿಟ್ಟು 1.5 ತಾಸು ಜರ್ನಿ ಮಾಡೋಕ್ಕೆ ರೆಡಿ ಆಗಿಬಿಟ್ಟು Sagar. This is our first batch, Dudh Sagar. And Kodachadri 2 batches is already completed. And Gokarna beach trek. And I request everyone to take one photo and tag us in Instagram. ಈ ಟ್ರೆಕ್ ನಾವು ಮಾಡಿರೋದು ಯಾತ್ರಿಯೋ ಕಮ್ಯುನಿಟಿ ಜೊತೆ. ಸೊ ಅವರೊಂದು ಮೊಮೆಂಟೋ ಕೊಟ್ಟಿದ್ರು. ಸೊ ಅದು ಪಿಕ್ಚರ್ಸ್ ಇಲ್ಲಿ ನಿಮಗೋಸ್ಕರ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದು ನಮ್ಮ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟು. ಎಕ್ಸೈಟ್ಮೆಂಟಲ್ಲಿ ಸೆಲ್ಫಿ ತಗೊಳ್ಳೋದು, ಏನೇನೋ ಡಿಸ್ಕಸ್ ಮಾಡ್ತಾ ಇದ್ವಿ ಟೀಮೆಲ್ಲ ಸೇರಿ. ರೀಲ್ಸ್ ಮಾಡೋಣ, ಅದು ಮಾಡೋಣ ಅಂತೆಲ್ಲ ಹೇಳಿ. ಸೊ ಯಾ, ದಿಸ್ ಈಸ್ ವೇರ್ ವಿ ಸ್ಟಾರ್ಟೆಡ್. ಗೋಯಿಂಗ್ ಫಾರ್ವರ್ಡ್ ಯು ಕ್ಯಾನ್ ಸಿ. ಇದ್ರ ಮೇಲೆ ನೋಡೋಬೇಕಾದ್ರೆ ಸೊ ನಾವಿವತ್ತು ದೂದ್ ಸಾಗರ್ ಟ್ರೆಕ್ ಮಾಡ್ತಿದ್ದೀವಿ. ನಮ್ಮ ಜೊತೆ ದಿವ್ಯಾ ಅವರಿದ್ದಾರೆ, ಇದು ಶ್ವೇತಾ, ಇದು ಟ್ರೆಕ್ ಲೀಡ್ ನಮ್ಮದು ಗೌರೀಶ್ ಅಂತ. ಅದಕ್ಕೆ ಜಿಮ್ಮಿ ಸೇರ್ಲಿಲ್ಲ. ಇದಾದ್ರೂ ವೀಕ್ಲಿ ಒಂದು ಟ್ರೆಕ್ ಮಾಡ್ತಾರೆ. ಆ್ಯಕ್ಚುಲಿ ವಾಕಿಂಗ್ ಇಸ್ ಅ ಬೆಸ್ಟ್ ಎಕ್ಸಸೈಸ್. ಲೀಡ್ ಯಾರು ಮಾಡ್ತಿದ್ದಾರೆ? ನೀವು ಟ್ರೈಲ್ ಮಾಡ್ತಿರೋದಾ? ಓಕೆ ಓಕೆ. ಹೀಗೆ ಕ್ರಾಸ್ ಮಾಡಿ ಆಚೆ ಇಳಿಬೇಕು. ಆಗ್ತದೆ ಅಲ್ಲೂ ನೀರೇ. ಟ್ರಯಲ್ಸ್ ಮಾಡು. ಒಕ್ಕಡೆ ಹಲೋ ಅಮ್ಮ, ಶೂದಲ್ಲೇ ನೀರು ಪೋಂಡು ಈತ ಬೇಗ ಒಬ್ಬನೇ ನೆಂದಿತ್ತೆ ಜಾನ್. ಇಟ್ಸ್ ಸೊ ನೈಸ್ ಆ್ಯಕ್ಚುಲಿ. ಯು ಫೀಲ್ ಎವ್ರಿ ಬಿಟ್ ಆಫ್ ವಾಟರ್ ಇನ್ ಯೋರ್ ಶೂಸ್ ಆ್ಯಂಡ್ ಇಟ್ಸ್ ಅ ಸ್ಟಾರ್ಟಿಂಗ್ ಆಫ್ ಟ್ರೆಕ್. ಇಷ್ಟೇ, ಅಷ್ಟರಲ್ಲಿ ನಾವು ಫುಲ್ ನೀರಲ್ಲಿ ಹೋಗ್ತಿದ್ದೀವಿ. ಯಾ, but Dudh Sagar trek is one of the memorable trek you will ever witness. ಶೂವಿನಲ್ಲಿ ಫುಲ್ ನೀರು, ಬೀಚಸ್. ಇಲ್ಲಿಗೆ ನಮ್ಮ ನಿಜವಾದ ಟ್ರೆಕ್ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ. ಸೊ ಇಷ್ಟೋ ತನಕ ತುಂಬ ವೆಯ್ಟ್ ಮಾಡಿಸಿ ಆಮೇಲೆ ಬಿಟ್ಟರು. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ತುಂಬ ಲೈನ್ ಕಾಣಿಸ್ತಿದೆ, ಒಬ್ಬರಿಂದ ಒಬ್ಬರು ಹೋಗ್ತಿದ್ದೀವಿ. ಯಾಕಂದರೆ ನಡುವಲ್ಲಿ ದೊಡ್ಡ ದೊಡ್ಡ ಮರಗಳು ಬಿದ್ದಿರ್ತಿತ್ತು, ಅಂದರೆ ಅಡ್ಡ ಬಿದ್ದಿರ್ತದೆ. ಅದನ್ನು ದಾಟ್ಕೊಂಡು ಕೆಲವ್ರಿಗೆ ಕಷ್ಟ ಆಗುತ್ತಲ್ಲ ದಾಟೋದೆಲ್ಲ. ತುಂಬ ಜನ ಇದ್ದರು, ತುಂಬ ಜನ ಬಂದಿದ್ದರು ಟ್ರೆಕ್ಕಿಗೆ. ಬಿಕಾಸ್ ಇದು ಒಂಥರ ವಂಡರ್ಫುಲ್ ಟ್ರೆಕ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. 12 ಕಿಲೋಮೀಟರ್ ಪ್ಲಸ್ 24 ಕಿಲೋಮೀಟರ್ಸ್ ಟ್ರೆಕ್ ಜರ್ನಿ. ನೀವು ಒಂದ್ಸಲ ನಿಮ್ಮ ಲೈಫಲ್ಲಿ ಹೋಗಲೇಬೇಕು. ಬಿಕಾಸ್ ಈ ಟೈಮಲ್ಲಿ ನಿಮ್ಮ ಜೊತೆ ಸ್ಟ್ರೇಂಜರ್ಸ್ ಇದ್ದರೆ ಅವ್ರ ಜೊತೆ ನಿಮ್ಗೆ ಬಾಂಡಿಂಗ್ ಬೆಳೆಯುತ್ತೆ. ಯು ವಿಲ್ ಗೆಟ್ ಟು ನೋ ದ ಪೀಪಲ್. ಆ ಮಾತಾಡ್ಕೊಂಡು ಆ ಜರ್ನಿನೇ ನೆನಪಾಗಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಎಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಕಾಲು ನೋವು ಅದೆಲ್ಲ ನೋಡಲ್ಲ, ಮೂಮೆಂಟ್ಸ್, ಆ ಜರ್ನಿ ಇದೆಯಲ್ಲ ಅದು ನೆನಪಾಗುತ್ತೆ ಆ್ಯಕ್ಚುಲಿ. ಸೊ ಈ ಒಂದು ಏನಂತಾರೆ ಸ್ಟ್ರೀಮ್ ಕಾಣ್ತಿದೆಯಲ್ಲ, ಇದು ಮಿಡಲ್ ಆಫ್ ದ ಫಾರೆಸ್ಟ್ ಆಯಿತಾ. ಸಖತ್ತಾಗಿ ಇತ್ತು ಅಂದರೆ ಚೆನ್ನಾಗಿತ್ತು. ಬಟ್ ಫೋಟೋಸ್ ತೆಗೆಸ್ಕೊಂಡಿದ್ದೀನಿ, ನೋಡೋಣ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. long time I'm staying in the Delta forest, I feel heaven. You know? We long time. We feel heaven. ಸೊ ಇವಾಗ ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ನಮ್ಮ ಜೊತೆ ಶ್ವೇತಾ ಅವರಿದ್ದಾರೆ. ಹೆಂಗೆ ಅನಿಸ್ತಿದೆ? ಹೆಂಗೆ ಫೀಲ್ ಆಗ್ತಿದೆ? Super. Dudh Sagar trek must visit. Yes, you should visit.
ಯು ನೋ ಸಮ್ಮನ್ ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆ. ಯಾರು ಗೊತ್ತಾ? ಅಲ್ಲಿ ಶೋ ಯು. ಸ್ವಲ್ಪ ನಿಮ್ಮ ಫೇಸ್ ತೋರಿಸ್ತೀರಾ? ಸೊ ಹೇಗೆ ಫೀಲ್ ಆಗ್ತಿದೆ? ಸೂಪರಾ? ಏನು ಹೇಳ್ತೀರಾ ನಮ್ಮ ವ್ಯೂವರ್ಸಿಗೆ? ಅಷ್ಟೇಯಾ? ಎಕ್ಸ್ಪೀರಿಯನ್ಸ್ ಮಾಡಿ ಇದನ್ನು. ಡೋಂಟ್ ಮಿಸ್. ಶೋರ್. ಅಟ್ ಲೀಸ್ಟ್ ಒನ್ಸ್ ಇನ್ ಯೋರ್ ಲೈಫ್. ಎಕ್ಸಾಕ್ಟ್ಲಿ. ಮೇ ಬಿ ಅವ್ರ ವಾಯ್ಸ್ ಕೇಳಿಸಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ನಮ್ಮದು ಟ್ರೆಕ್ ಟೀಮ್ ಬಂದು 16 ಪೀಪಲ್. ಆಲ್ಮೋಸ್ಟ್ ಎಲ್ಲ ಹಿಂದೆ ಇದ್ದಾರೆ, ನಾವು ಮುಂದೆ ಹೋಗ್ತಿದ್ದೀವಿ. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಮಳೆ ಬರ್ತಿದೆ, ಮಳೆ ನಿಲ್ತಿದೆ. ಇಟ್ಸ್ ಟೋಟಲ್ ಏನಂತಾರೆ ವರ್ತ್ ಎಕ್ಸ್ಪೀರಿಯನ್ಸಿಂಗ್ ದಿಸ್. ಎಲ್ಲ ಮಾನ್ಸೂನಿಗೆ ಎಲ್ಲರೂ ಮನೆಯಿಂದ ಹೊರಗೆ ಬಂದು ಈ ಥರ ನೇಚರ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ಸೊ ದೂದ್ಸಾಗರ್ ಎಲ್ರಿಗೂ ಗೊತ್ತಿರೋ ಹಂಗೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಾಲ್ಸ್. ನೋಡೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ನನಗಂತೂ ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ. ಸೊ ವಿ ಆರ್ ಗೋಯಿಂಗ್ ಜಸ್ಟ್ 4 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ವಿ ಹ್ಯಾವ್ ಅರೌಂಡ್ 8 ಕಿಲೋಮೀಟರ್ಸ್ ಎಹೆಡ್. ಆ ಒಂದು ನೋಡೋ ಎಕ್ಸೈಟ್ಮೆಂಟಲ್ಲಿ ನಮ್ಮ ಎನರ್ಜಿ ಕೂಡ ಇನ್ನೂ ಜಾಸ್ತಿ ಆಗ್ತಿದೆ. ಎಸ್, ಲೆಟ್ಸ್ ಸಿ. ನೋಡಿ ಅಂತೆ ಫಾಲ್ಸ್ ಸೂನ್. ಈಗ ನಡಿಲಿಕ್ಕೆ ಕಷ್ಟ ಆಗುತ್ತೆ ನಮಗೆ. ಈ ಥರ ಸ್ಟ್ರೀಮ್ಸ್ ತುಂಬ ಇದೆ ಈ ಜರ್ನಿಯಲ್ಲಿ. ಲೆಟ್ಸ್ ಗೋ. ಸೊ ನೈಸ್. You guys want to see Batman here in the trek? See here. Just ignore. Yeah. Ting 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 ting. ಒಂದೊಂದು ಮೀಮ್ ಮಾಡ್ತಾರೆ. ಎಲ್ಲ ಕಡೆ ಫೇಮಸ್ ಆಗಿರೋ ಈ ಬ್ರಿಡ್ಜು ಇನ್ಸ್ಟಾಗ್ರಾಮಲ್ಲೂ ನೀವು ನೋಡಿರ್ತೀರಾ. ಇದು ಸಖತ್ತಾಗಿರುತ್ತೆ. ಇಲ್ಲಿ ಫೋಟೋಸ್ ಎಲ್ಲ ತೆಗೆದು ಹಾಕಿರ್ತಿದ್ರಲ್ಲ. ಬಟ್ ನಮಗೆ ಫೋಟೋಸ್ ತಗೊಳ್ಳೋ ಭಾಗ್ಯ ಇಲ್ಲ, ಯಾಕಂದರೆ ತುಂಬ ಜನ ಇದ್ದರು. ತಗೊಳ್ಳೋಕ್ಕಲ್ಲ, ನಿಲ್ಲಕ್ಕೂ ಟೈಮ್ ಇಲ್ಲ. ಜಾಸ್ತಿ ಹೊತ್ತು ತುಂಬ ಜನ ಇರೋಕ್ಕೂ ಇಲ್ಲ ಆ ಬ್ರಿಡ್ಜಲ್ಲಿ. ಸೊ ಇಟ್ಸ್ ಸೊ ಡೆಲಿಕೇಟ್ ಅಲ್ಲ, ಅದಕ್ಕೋಸ್ಕರ. ಬಟ್ ಇದು ಹೋಲ್ ಎಕ್ಸ್ಪೀರಿಯನ್ಸ್, ಈ ಥರ ಬ್ರಿಡ್ಜು ಸ್ಟ್ರೀಮ್ಸ್ ಎಲ್ಲ ತುಂಬ ಈಸಿ ಅನಿಸ್ಬಿಡುತ್ತೆ. ಟ್ರೆಕ್ ನಮ್ಮದು ಆ್ಯಕ್ಚುಲಿ ಅಷ್ಟು ತಲೆ ನಡ್ಕೊಂಡು ಹೋಗೋದ್ರಲ್ಲಿ ಹೋಗಲ್ಲ, ಈ ಬ್ಯೂಟಿನ ನೋಡೋದ್ರಲ್ಲೇ ಟೈಮ್ ಹೋಗಿಬಿಡುತ್ತೆ. ಸೊ ಇವ್ರು ನಮ್ಮ ಟ್ರೆಕ್ಕಲ್ಲಿ ಜಾಯ್ನ್ ಆಗಿರೋ ಅವ್ರ ಹೆಸರು ಸುಹಾಸ್, ಇವ್ರ ಹೆಸರು ರಘು ಅಂತ ಹೇಳಿ. ಎಸ್. ಸೊ ಈ ಥರ ಬ್ರಿಡ್ಜ್ ಕ್ರಾಸಿಂಗ್ ಇರುತ್ತೆ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಲ್ಲ. ವಾಟರ್ ಹರಿತಾ ಇದೆ, ನನ್ನ ಜನಗಳು ಹಿಂಗೆ. ಬಟ್ ಇದೆಲ್ಲ ವಿತ್ ಗೈಡ್ ಕರ್ಕೊಂಡು ಹೋಗೋದು. ಇವರು ಗೈಡು, ಅಲ್ಲಿ ಮುಂದೆ ಇರೋರು ಗೈಡು. ಸೊ ನಾವು ಯಾತ್ರಿಯೋ ಕಮ್ಯುನಿಟಿಯಿಂದ ಬಂದಿರೋದು. ಸೊ ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್. ಎಲ್ಲಾದರೂ ಸಿಗುತ್ತಾ ನಿಮಗೆ? ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ಸೊ ದಿಸ್ ಕ್ಯಾನ್ ಬಿ. ಆ್ಯಂಡ್ ಇಲ್ಲಿ ಕಾಷನ್ ಕೂಡ ಕೊಟ್ಟಿದ್ದಾರೆ. ವಿ ಶುಡ್ ಬಿ ರೆಸ್ಪಾನ್ಸಿಬಲ್ ಆ್ಯಸ್ ವೆಲ್ ವೆನ್ ಎವರ್ ವಿ ಕಮ್ ಔಟ್ಸೈಡ್. ಎಸ್, ಹೋಗ್ತಿದ್ದೀವಿ. ಬಿಕಾಸ್ ವಾಟರ್ ಇದ್ದೀರಂದ್ರೆ ಯಾರನ್ನೋ ನೀರಿಗೆ ಇಳಿಯೋಕ್ಕೆ ಬಿಡಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀರು, ವಾಟರ್ ಹೋಗ್ತಿರೋದು. ವಾ, ಸೋ ಗ್ರೇಟ್. ಆ್ಯಂಡ್ ಈ ಥರ ಟ್ರೆಕ್ಕಿಂಗ್ ಇರುತ್ತೆ. ಸೊ ವಿ ಆಲ್ರೆಡಿ ಕಂಪ್ಲೀಟೆಡ್ ಅರೌಂಡ್ 11 ಕಿಲೋಮೀಟರ್. ಆ್ಯಂಡ್ ಇನ್ನೊಂದು 1 ಕಿಲೋಮೀಟರ್ ಇದೆ. ಸೊ ಎಕ್ಸೈಟೆಡ್ ಟು ಸಿ ದ ಕಂಪ್ಲೀಟ್ ವ್ಯೂ ಆಫ್ ದೂದ್ಸಾಗರ್. ನೈಸ್. Hey guys, just finished with this trek. So totally 24 kilometers walk ಮಾಡಿ. We're almost at the end of this trek. We started our trek around 9:30 AM in the morning. So ಇವಾಗ around 6:30 ಆಗಿರ್ಬೋದು. So yeah, it is tiring. ತುಂಬ ವಾಕ್ ಮಾಡೋಕ್ಕಿರುತ್ತೆ and it is raining also. But the experience is worth it. So I may not be able to show everything because will be busy in trekking, no? But I'll try to show how much ever I can. So glimpses almost ಹಾಕಿದ್ದೀನಿ. You can just watch out that. And after
going back from here, we have some plans. I'll show that to you as well. See you. ಟ್ರೆಕ್ ಎಂಡ್ ಆಯಿತು. ಹಾಗೆ ಒಂದು ಪಿಕ್ಚರ್ಸ್ ತಗೊಂಡ್ವಿ. ಆ ಪಿಕ್ಚರ್ ತಗೊಳ್ಳೋ ಸಮಯದಲ್ಲಿ ಟ್ರೈನು ಬಂದ್ಬಿಡ್ತು. ಸೊ ಅದ್ರದ್ದು ಪಿಕ್ಚರ್ ತಗೊಂಡ್ವಿ. ಎಸ್. ಒನ್ಸ್ ದ್ಯಾಟ್ ಈಸ್ ಡನ್ ನಾವು ಗೋವಾಗೆ ವಾಪಸ್ ರಿಟರ್ನ್ ಆದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ. ನನ್ನ ಫ್ರೆಂಡ್ ಒಬ್ಬಳದು ಬರ್ಡೇ ಇತ್ತು. ಸೊ ವಿಶ್ ಹರ್ ಅ ಹ್ಯಾಪಿ ಬರ್ಡೇ. ಎಸ್. ಸೊ ಇಲ್ಲಿಗೆ ನಮ್ಮದು ಹೋಲ್ ಟ್ರೆಕ್ ಜರ್ನಿ ಚೆನ್ನಾಗಿತ್ತು ಆ್ಯಂಡ್ ಎಂಡ್ ಆಯಿತು. ಸೊ ಹೋಪ್ ಇನ್ನು ಮೇಲೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇದು.